ಅವ್ರಿಗೆ ಯಾವುದೇ ತರಹದ ಬಸ್ ಇಲ್ಲದ ಸಮಸ್ಯೆಗಾಗಿ ಈ ರೀತಿ ಕೂತಿದ್ದಾರೆ. ಎಡಭಾಗದಲ್ಲಿ ಬಲಭಾಗದಲ್ಲಿ ಎಲ್ಲಾ ಭಾಗದಲ್ಲೂ ಜನ ಕೂತಿರುವಂತದ್ದು. ಕಾರಣ ಇಷ್ಟೇ, ಇಲ್ಲಿ ಪ್ರಮುಖವಾಗಿ ಯಾವುದೇ ಬಸ್ ಇಲ್ಲ. ಅದಾದ್ಮೇಲೆ ಸೋಮವಾರ ಮಂಜುನಾಥನ ದರ್ಶನ ಆದ ತಕ್ಷಣ ಮಂಗಳವಾರ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅವರು ಬೇಡಿಕೊಳ್ಳುವಂತ ವ್ಯವಸ್ಥೆಗಳನ್ನ ಮಾಡಿಕೊಳ್ಳುವಂತದ್ದು. ಅಲ್ಲಿಗೂ ಕೂಡ ಹೋಗ್ಲಿಕ್ಕೆ ಬಸ್ಗಳಿಲ್ಲ. ಹೀಗಾಗಿ ಅಲ್ಲಿ ನಿಂತ್ಕೊಂಡ ಖಾಸಗಿ ವಾಹನಗಳಿದೆ, ಒಂದಿಷ್ಟು ಸುಮೋಗಳಾಗಿರ್ಬೋದು, ಹಳೆ ಕಾಲದ ಜೀಪ್ಗಳಾಗಿರ್ಬೋದು, ಅವನ್ನ ಬಳಕೆ ಮಾಡ್ತಾರೆ. ಒಂದು ಚೆನ್ನಾಗಿ ಕೂತಿದ್ದಾರೆ. ಕೇಳ್ತೀನಿ ಅವ್ರ ಸರ್, ಯಾವ ಊರು, ಎಲ್ಲಿಂದ ಬಂದಿದ್ರಿ? ಜಿಲ್ಲೆದಾಗ ಬಂದಿದೆ. ಬಸ್ ಐತಂತ ಗೊತ್ತಾನೆ ನಿಮಗ? ಬಸ್ ಇವತ್ತು ಸ್ಟ್ರೈಕ್ ಐತೆ ಅಂತ ಮಾಡಿದ್ದಾರೆ. ನಾವು ಕುಕ್ಕೆ ಸುಬ್ರಹ್ಮಣ್ಯ ಹೋಗಿ ಬರ್ಬೇಕಂತ ಮಾಡಿದೀವಿ. 2 ತಾಸು ಆಯ್ತು ಕುಂತ್ಕೊಂಡು, ಇವಾಗ ಬಸ್ಸೇ ಇಲ್ಲ. ಈಗ ಫ್ರೀ ಬಸ್ ಇತ್ತು, ಬಡವರು ಬಂದಿದ್ರಿ, ಈ ದುಡ್ಡು ಕೊಟ್ಟು ಹೋಗ್ಬೇಕು, ಹೆಂಗ್ ಮಾಡ್ತೀರಿ? ಮತ್ತೆ ಈ ದುಡ್ಡು ಕೊಟ್ಟು ಹೋಗ್ಬೇಕಲ್ಲ, ಹೆಂಗ್ ಮಾಡ್ತೀರಿ? ದುಡ್ಡು ಕೊಟ್ಟು ಹೋಗೋದ್ರಿಂದ 2 ತಾಸಕ್ಕೆ ವೇಟ್ ಮಾಡ್ತಾ ಇರ್ತೀವಿ. ನೋಡೋಣ, ಬಸ್ ಬಂದ್ರೆ ಹೋಗೋದು, ಇಲ್ಲಾಂದ್ರೆ ಇಲ್ಲ. ಬಸ್ ಬರಂಗಿಲ್ಲ ಅಂತಿಲ್ಲ ಒಟ್ಟ, ಈಗ ಬರಂಗಿಲ್ಲ ಅಂತ ದುಡ್ಡು ಕೊಟ್ಟ ಹೋಗ್ಬೇಕಾಗತ್ತ ಅನ್ನೋ ಪ್ರಸಂಗ. ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಾಗಿದೆ. ನೋಡೋಣ. ನಿಮ್ಗೆ ಗೊತ್ತಿಲ್ಲ ನಾಳೆ ಮುಷ್ಕರ ಐತಿ, ಬಸ್ ಹೋಗಲ್ಲ ಅಂತ ಹೇಳಿ? ನಮಗ್ ಗೊತ್ತಿಲ್ಲ. ಎಲ್ಲ ನೀವು ಹೆಂಗ್ ಮಾಡ್ತೀರಿ ಮುಂದೀಗ? ಬಸ್ ಹೊಂಟಿಲ್ಲ, ಏನ್ ಮಾಡ್ತೀರಿ ಮುಂದ? ಬಸ್ ಇಲ್ಲ ನೋಡ್ರಿ, ಈಗ ಬಸ್ ಕಾಯಕತ್ತೀವಿ. ನಮ್ಗ್ ಗೊತ್ತಿದ್ದಿಲ್ಲ, ಈಗ ರೆಡಿ ಆಗಿ ಬಂದ್ವಿ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ಬೇಕಂತ. ನಿಮ್ದು ಯಾವ್ರಮ್ಮ? ನಮ್ದು ಅಲ್ಲೇ ರೀ. ಬಂದಿದ್ರಿ, ಊರ್ ಹೋಗ್ಬೇಕೈತಿ ಇವತ್ತ? ಫ್ಯಾಮಿಲಿ ರೀ, ಊರಿಗೆ ಹೋಗ್ಬೇಕಾಗಿತ್ತು. ನೋಡ್ಕೊಂಬಂದು ತೊಂದ್ರೆ ಆಗಿ ಕುತ್ಕೊಂಡಿವಿ ನೋಡ್ಕೊಂತ. ಯಾವ ಬಸ್ಸ ಬರ್ವಲ್ವು. ಮುಷ್ಕರ ಯಾವ ಮುಗಿತೈತೆ ಗೊತ್ತಿಲ್ಲ, ಮತ್ತೆ ಹೆಂಗ್ ಮಾಡ್ತೀವಿ ಊರಿಗೆ ಹೋಗಕ? ಇವತ್ತು ನೋಡ್ತೀರಿ, ಮತ್ತೆ ಯಾವಾಗ ಬಿಡ್ತಾರ ಯಾವಾಗಿಲ್ಲ ನೋಡ್ಕೊಂಡು, ಮತ್ತೆ ಇವತ್ತೊಂದ್ ದಿನ ರೂಮ್ ತಗೊಂಡು ಮತ್ತೆ ಈಗ ಇದನ್ ಮಾಡೋದ. ನೀವ್ ಹೆಂಗ್ ಮಾಡ್ತೀರಿ ಈಗ? ಮಾಡ್ತೀರಿ ಮತ್ತೆ ಮುಂದೆ? ಅನಿವಾರ್ಯ ಸರ್. ಈಗ ಪ್ರೈವೇಟ್ ಬಸ್ನವರೆಲ್ಲ ಎಷ್ಟು ಬೇಕು ಬೆಸ್ಟ್ ಕೇಳ್ತಾರ, ನೋಡಬೇಕು ಏನಾಗತ್ತ. ಬೇರೆ ಮತ್ತೆ ಇವತ್ತೊಂದ್ ದಿವಸ ಉಳ್ಕೊಂಡು ಬೇರೆ ನಾಳೆ ವ್ಯವಸ್ಥೆ ಮಾಡ್ಕೋಬೇಕು. ಇಲ್ಲೊಂದಿಷ್ಟು ಅಧಿಕಾರಿಗಳು ಬಂದ್ರು, ಅಲ್ಲಿ ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ ಅವ್ರನ್ನ. ಯಾಕಂದ್ರೆ ಪರ್ಯಾಯ ವ್ಯವಸ್ಥೆ ಅಂತ ಹೇಳಿದ್ರಿ, ಆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ರೆ ಅವ್ರನ್ನೇ ಕೇಳೋ ವ್ಯವಸ್ಥೆ ಮಾಡ್ತೀನಿ. ಸರ್ 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 ಪರ್ಯಾಯ ವ್ಯವಸ್ಥೆ ಏನ್ ಮಾಡ್ಕೊಂಡಿದ್ರಿ ಬಂದಂತ ಜನರು ಊರಿಗೆ ಹೋಗ್ಲಿಕ್ಕೆ? ಸ್ಟ್ರೈಕ್ ಅಂತೇಳಿ 1 ವಾರದಿಂದ ಕರೆ ಕೊಟ್ಟಿದ್ದೀವಿ. ಇದು ಯೂನಿಯನ್ ಅವರು ಕರೆ ಕೊಟ್ಟಿದ್ದಾರೆ. ಪರ್ಯಾಯ ವ್ಯವಸ್ಥೆ ಈಗ ಏನು ಸದ್ಯ ಏನು ಕಾಣ್ತಾ ಇಲ್ಲ. ಮಕ್ಕಳು ಶಾಲೆಗೆ ಹೋಗ್ಬೇಕು, ಅವ್ರಿಗೆ ಬಸ್ ಇಲ್ಲ. ಬಂದಂತ ಜನ ಊರಿಗೆ ಹೋಗ್ಬೇಕು, ಅವ್ರಿಗೂ ಅವಕಾಶ ಇಲ್ಲ. ಹೌದು, ಪರ್ಯಾಯ ವ್ಯವಸ್ಥೆ ಇವತ್ತು ಏನು ಮಾಡಿಲ್ಲ. ಮತ್ತು ಖಾಸಗಿ ಬಸ್ ಏನೋ ಬಂದ್ರೆ ಅದ್ರಲ್ಲಿ ಹೋಗ್ಬೋದು. ಬೇರೆ ಪರ್ಯಾಯ ವ್ಯವಸ್ಥೆ ಏನು ಮಾಡಿಲ್ಲ. ಮುಗಿಯೋ ಹಂಗ್ ಕಾಣುತ್ತಾ ಹೆಂಗೆ ಮುಷ್ಕರ? ಗೊತ್ತಾಗಲ್ಲ ಸರ್, ಅದು ಗೊತ್ತಾಗಲ್ಲ. ಈಗ ಎಲ್ಲೆಲ್ಲಿ ಹೋಗ್ಲಿಕ್ಕೆ ಅವಕಾಶ ಇದೆ? ಬಸ್, ಸರ್ಕಾರಿ ಬಸ್ ಯಾವ ಓಡಾಡ್ತಾನೆ ಇಲ್ವಾ? ಹೇಗಿಲ್ಲಿ ಯಾವ ಗಾಡಿಗಳು ಎಲ್ಲಿಂದಲೂ ಬರ್ತಾ ಇಲ್ಲ, ಎಲ್ಲೂ ಹೋಗ್ತಾ ಇಲ್ಲ. ಘಟಕದಿಂದ ಬಂದ್ರೆ ನಾವು ಇಲ್ಲಿಂದ ಬಸ್ ಸ್ಟ್ಯಾಂಡ್ ಕಳಿಸ್ತೀವಿ. ಅಂದ್ರೆ ರಾತ್ರಿ ಬಸ್ಸಿ ಬಸ್ಗಳು ಮಾತ್ರ ಬರ್ತಾ ಇದಾವೆ ಇಲ್ಲಿಗೆ. ರಾತ್ರಿ ಬಸ್ಗಳು ಕೆಲವು ಬಂದಿಲ್ಲ. ಹಾಸನ ಕಡೆಯಿಂದ ಬರೋ ಯಾವುದೇ ಗಾಡಿಗಳು ಬಂದಿಲ್ಲ. ಬಟ್ ಗಾಡಿಗಳು ಬಂದ್ರೆ ಕಳಿಸ್ತೀನಿ. ಪರ್ಯಾಯ ವ್ಯವಸ್ಥೆ ಮಾಡಿ ಕಳಿಸ್ತೀರಿ? ಗಾಡಿಗಳು ಘಟಕದಿಂದ ಬೇರೆ ಹೊರಗಡೆಯಿಂದ ಬಂದ್ರೆ ಗಾಡಿಗಳು ಕಳಿಸ್ತಾ ಇರ್ತೀರಿ. ಬಟ್ ಯಾವುದೇ ಗಾಡಿಗಳು ಬಸ್ ನಿಲ್ದಾಣಕ್ಕೆ ಬರ್ತಾ ಇಲ್ಲ. ಶ್ರೀಪಾದ್, ನೋಡಿದ್ರಲ್ಲ, ಇದು ಈ ಸಲ ಪರಿಸ್ಥಿತಿ ಅನುಭವಿಸ್ತಾರೆ ಜನ. ಅಂದ್ರೆ ಧರ್ಮಸ್ಥಳಕ್ಕೆ ಬಂದ್ರು, ಸೋಮವಾರ ಪೂಜೆ ಆಯ್ತು, ಮಂಗಳವಾರ ಕುಕ್ಕೆ ನೋಡ್ಕೊಂಡು ಹೋಗುವಂತ ಜನರಿಗೆ ಈಗ ಬಸ್ ಇಲ್ಲ. ಟಾಟಾ ಸುಮೋ ಪ್ರೈವೇಟ್ ಬಸ್ಗಳನ್ನ ಅವಲಂಬನೆ ಆಗ್ತಾ ಇದ್ದಾರೆ. ಪರ್ಯಾಯ ವ್ಯವಸ್ಥೆ ಯಾವ್ದಾದ್ರು ಬಸ್ ಬಂದ್ರೆ ಬಿಡುವಂತ ವ್ಯವಸ್ಥೆಯನ್ನ ಮಾಡ್ತೀನಿ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಸದ್ಯ ಯಾವ ಬಸ್ಸು ಬರ್ತಾ ಇಲ್ಲ, ಯಾವ ಬಸ್ ಬಿಡ್ತಾ ಇಲ್ಲ. ಜನರ ಪರದಾಟ ಮಾತ್ರ ತಪ್ತಾ ಇಲ್ಲ ಅಂತ ಹೇಳ್ಬೋದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾರುತಿ ಮಾಹಿತಿಗಾಗಿ. ವೀಕ್ಷಕರೇ, ಸಾರಿಗೆ ಸಿಬ್ಬಂದಿಯ ಕಷ್ಟವನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಪಾಪ ರಾಯಚೂರಿನಲ್ಲಿ ಕಂಡಕ್ಟರ್ ಡ್ರೈವರ್ಸ್ ನಮ್ ಜೊತೆಗೆ ಮಾತಾಡುವಾಗ ಕಣ್ಣೀರು ಹಾಕಿದ್ದಾರೆ. ನಮ್ ಕಷ್ಟ ಏನು ಅಂತ ಗಮನಿಸಿ. ನಮಗೆ ಜನರಿಗೆ ತೊಂದರೆ ಕೊಡುವಂತ ಉದ್ದೇಶ ಇಲ್ಲ, ಆದ್ರೆ ನಮಗೂ ಸಂಸಾರ ಇದೆ, ಮಕ್ಕಳಿದ್ದಾರೆ, ನಾವು ಅವ್ರಿಗೆ ವಿದ್ಯಾಭ್ಯಾಸ ಕೊಡಿಸಬೇಕು, ನಾವು ಹೊಟ್ಟೆ ತುಂಬಿಸ್ಕೋಬೇಕು. ನಮ್ಮ ಕಷ್ಟವನ್ನ ಕೇಳುವಂತವ್ರು ಯಾರು? ನಾವು ಆ ಕಷ್ಟವನ್ನ ಕೇಳಲಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ಕಣ್ಣೀರು ಹಾಕಿದ್ದಾರೆ ಕಂಡಕ್ಟರ್ ಡ್ರೈವರ್. ತಮ್ಮ ಕಷ್ಟವನ್ನ ಹೇಳ್ತಾ ಕಣ್ಣೀರು ಹಾಕಿದ್ದಾರೆ. ರಾಯಚೂರಿನಲ್ಲಿ ತಮ್ಮ ಕಷ್ಟ ನೆನೆದು ಕಂಡಕ್ಟರ್ ಡ್ರೈವರ್ ಕಣ್ಣೀರು ಹಾಕಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತನಾಡ್ತಾ ಸಿಬ್ಬಂದಿ ಕಣ್ಣೀರಿಟ್ಟಿದ್ದಾರೆ. ಪ್ರತಿಯೊಂದು ದುಬಾರಿಯಾಗಿದೆ, ಜೀವನ ಕಷ್ಟ ಆಗಿದೆ, ಮಕ್ಕಳ ವಿದ್ಯಾಭ್ಯಾಸದ ಖರ್ಚನ್ನ ಹೊಂದೋದಕ್ಕೆ ಪರದಾಡ್ತಾ ಇದೀವಿ ನಾವು. ನಮ್ಮ ಹಣ ನಮಗ್ ಕೊಡಿ, ನಾವೇನು ಹೆಚ್ಚು ಕೇಳ್ತಾ ಇಲ್ಲ, ನಮ್ಮ ಹಣ ನಮಗ್ ಕೊಡಿ ಅಂತ ನಾವು ಕೇಳ್ತಾ ಇದೀವಿ. ಅದನ್ನೂ ಕೊಡ್ಲಿಲ್ಲ ಅಂತಂದ್ರೆ ಹಿಂಗೆ ಮನೆಯಿಂದ ಆಚೆ ಹೋದ್ರೆ 1000 ರೂಪಾಯಿ ಬೇಕು. ಏನ್ ಮಾಡೋಣ ನಾವು? ಪಾಪ ನೋಡಿ ಅವ್ರ ಕಷ್ಟ. ನೋಡ್ಕೋಬೇಕು. ದುಡ್ಲೇ ಬಂದಿನಿ ಸರ್, ನಾನು ದುಡಿಮೆ ಒಂಥರ ರೈತನ ತರ. ನಾನು ಜನಗಳು ರೆಸ್ಪಾನ್ಸ್ ನನ್ನ ನೋಡ್ಕೋಬೇಕು. ಬೇಡ ನಮಗ್ ನಮ್ಗೆ ಹೋಗಿ ಕೇಳೋದೇ ಯಾರು ಕೇಳೋದು ಯಾರು ಸರ್? ಬೇಕಲ್ಲ, ನಾವು ಮಾಡ್ಬೇಕೇನು ಹೇಳಿ ಸರ್? ನಮ್ಗೆ ಹೋಗಿ ಕೇಳೋರು ಯಾರು? ನಮ್ಮ ಆಫೀಸರ್ ಹೇಳ್ತಾರೆ ಹೋಗ್ಲೇಬೇಕು, ಕಂಡೀಷನ್ ಬರ್ತಾರೆ.
ಆಯ್ತು ಪರವಾಗಿಲ್ಲ. ಸಾಹೇಬ್ರು ಹೇಳಿದ್ಮೇಲೆ ನಾನು ಹೋಯ್ತೀನಿ. ಅವ್ರು ಯಾವತ್ತಿದ್ರು ನಮ್ಮ ಸಾಹೇಬ್ರಿ ಅವರು, ಬಟ್ ಅವ್ರಿಗೆ ಪ್ರೆಷರ್ ಬೇರೆ ಇರ್ತದೆ ಸರ್. 24ರಿಂದ ಹೊಸ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. 24ರಿಂದ ಅದು ಕೊಡ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ ಅವಾಗ ಹೇಳಿದ್ದೇನು ಅವರು ಸಾರಿಗೆ ಮಂತ್ರಿಗಳು, ಈ ಬಸ್ ಚಾರ್ಜ್ ಏರಿದ ತಕ್ಷಣ ನಿಮ್ಮ ಸಂಬಳವನ್ನು ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರು. ಆ ಸಂಬಳ 15% ಏರಿಸಿದ್ರು ಕೂಡ ಇವತ್ತು ಇಲ್ಲ, ನಿಮ್ದು 2027ಕ್ಕೆ ವೇತನ ಪರಿಷ್ಕರಣೆ ಆಗುತ್ತೆ, ಈಗ ಮಾಡಕ್ಕೆ ಯಾವುದೇ ಅವಕಾಶಗಳಿಲ್ಲ, ಆದ್ರಿಂದ ಮಾಡೋದಿಲ್ಲ ಅಂತ ಹೇಳಿದ್ರು. ನಿನ್ನೆ ಮುಖ್ಯಮಂತ್ರಿಗಳ ಜೊತೆ ಒಂದು ಸಂಧಾನ ಸಭೆ ನಡೆಯಿತು. ಬಟ್ ಸಂಧಾನ ಸಭೆಯಲ್ಲಿ ಅವರು ಬರೀ 14 ತಿಂಗಳ ಅರಿಯರ್ಸು ಮತ್ತು ವೇತನ ಪರಿಷ್ಕರಣೆ 27ರ ನಂತರ ಆಗುತ್ತೆ, ಅಲ್ಲಿವರೆಗೂ ಆಗೋದಿಲ್ಲ ಅಂತ ಹೇಳಿದ್ರಿಂದ ಇವತ್ತು ನಾವು ಇದನ್ನೇನಾದ್ರೂ ನಾವು ಒಪ್ಪಿಕೊಂಡ್ರೆ ನಾವು 10 ವರ್ಷಗಳ ಕಾಲ ಹಿಂದಕ್ಕೆ ಹೋದಾಗುತ್ತಿದ್ದು. ಮತ್ತು ಅದರ ಜೊತೆಗೆ ಏನು ಅಂತಂದ್ರೆ ಕಾರ್ಮಿಕ ವಿರೋಧ ನೀತಿ ಇವತ್ತು ಯಾವುದೇ ಘಟಕದಲ್ಲಿ ಹೋದ್ರೂ ಕೂಡ 8 ಗಂಟೆಗಿಂತ ಕಡಿಮೆ ಕೆಲಸ ಯಾವುದಿಲ್ಲ, ಎಲ್ಲವೂ 12 ಗಂಟೆ ಮೇಲೋಗಿದೆ. ಇದರಿಂದ ಬೇಸತ್ತ ಜನ ಕಾರ್ಮಿಕರು ತಮ್ಮ ವಾಲಂಟಿಯರ್ ಆಗಿ ಸ್ವಯಂ ಅದೇ ಬೇಡಿಕೆ ಏನೂ ಇಲ್ಲ ಸರ್. 38 ತಿಂಗಳ ಆದೇಶ ಬರಬೇಕು, ಪ್ಲಸ್ ನಮ್ದು ಅಗ್ರಿಮೆಂಟ್ ಆಗ್ಬೇಕು ಸರ್. ಆಕ್ಚುಲಿ ಅಗ್ರಿಮೆಂಟ್ ಆಗ್ಲೇಬೇಕು. ಯಾಕೆಂದ್ರೆ ಎಷ್ಟು ದಿನ ಅಂತ ಗೊತ್ತಮ್ಮ ಸರ್, ಹೋದ್ ಸರ್ ಈ ಬಿಜೆಪಿ ಸರ್ಕಾರದವರು ಹಿಂಗೆ ಆಟ ಆಡಿಸ್ತಾರೆ ಸರ್. 21 ದಿನ ಮುಷ್ಕರ ಮಾಡೋದು. ವೀಕ್ಷಕರೇ, ಸಾರಿಗೆ ಸಿಬ್ಬಂದಿಯ ಕಷ್ಟವನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಪಾಪ ರಾಯಚೂರಿನಲ್ಲಿ ಕಂಡಕ್ಟರ್ ಡ್ರೈವರ್ಸ್ ನಮ್ಮ ಜೊತೆಗೆ ಮಾತಾಡುವಾಗ ಕಣ್ಣೀರು ಹಾಕಿದ್ದಾರೆ. ನಮ್ಮ ಕಷ್ಟ ಏನು ಅಂತ ಗಮನಿಸಿ. ನಮಗೆ ಜನರಿಗೆ ತೊಂದರೆ ಕೊಡುವಂತ ಉದ್ದೇಶ ಇಲ್ಲ, ಆದ್ರೆ ನಮಗೂ ಸಂಸಾರ ಇದೆ, ಮಕ್ಕಳಿದ್ದಾರೆ, ನಾವು ಅವ್ರಿಗೆ ವಿದ್ಯಾಭ್ಯಾಸ ಕೊಡಿಸಬೇಕು, ನಾವು ಹೊಟ್ಟೆ ತುಂಬಿಸ್ಕೋಬೇಕು. ನಮ್ಮ ಕಷ್ಟವನ್ನ ಕೇಳುವಂತವ್ರು ಯಾರು? ನಾವು ಆ ಕಷ್ಟವನ್ನ ಕೇಳಲಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ಕಣ್ಣೀರು ಹಾಕಿದ್ದಾರೆ. ಕಂಡಕ್ಟರ್ ಡ್ರೈವರ್ ತಮ್ಮ ಕಷ್ಟವನ್ನ ಹೇಳ್ತಾ ಕಣ್ಣೀರು ಹಾಕಿದ್ದಾರೆ. ರಾಯಚೂರಿನಲ್ಲಿ ತಮ್ಮ ಕಷ್ಟ ನೆನೆದು ಕಂಡಕ್ಟರ್ ಡ್ರೈವರ್ ಕಣ್ಣೀರು ಹಾಕಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತನಾಡ್ತಾ ಸಿಬ್ಬಂದಿ ಕಣ್ಣೀರಿಟ್ಟಿದ್ದಾರೆ. ಪ್ರತಿಯೊಂದು ದುಬಾರಿಯಾಗಿದೆ, ಜೀವನ ಕಷ್ಟ ಆಗಿದೆ, ಮಕ್ಕಳ ವಿದ್ಯಾಭ್ಯಾಸದ ಖರ್ಚನ್ನ ಹೊಂದೋದಕ್ಕೆ ಪರದಾಡ್ತಾ ಇದೀವಿ ನಾವು. ನಮ್ಮ ಹಣ ನಮಗ್ ಕೊಡಿ, ನಾವೇನು ಹೆಚ್ಚು ಕೇಳ್ತಾ ಇಲ್ಲ, ನಮ್ಮ ಹಣ ನಮಗ್ ಕೊಡಿ ಅಂತ ನಾವು ಕೇಳ್ತಾ ಇದೀವಿ. ಅದನ್ನೂ ಕೊಡ್ಲಿಲ್ಲ ಅಂತಂದ್ರೆ ಹಿಂಗೆ ಮನೆಯಿಂದ ಆಚೆ ಹೋದ್ರೆ 1000 ರೂಪಾಯಿ ಬೇಕು. ಏನ್ ಮಾಡೋಣ ನಾವು? ಪಾಪ ನೋಡಿ ಅವ್ರ ಕಷ್ಟ. ನನ್ನ ನೋಡ್ಕೋಬೇಕು. ಅವ್ರು ಬೇಗ ಎಲ್ಲ ದುಡ್ಲೇ ಬಂದಿನಿ ಸರ್. ನಾನು ದುಡಿಮೆ ಒಂಥರ ರೈತನ ತರ ನಾನು ಜನಗಳ ರೆಸ್ಪಾನ್ಸ್ ನನ್ನ ನೋಡ್ಕೋಬೇಕು. ಅವ್ರು ಬೇಗ ನಿಂತು ಬೇಡ, ನಮಗ್ ನಮ್ಗೆ ಹೋಗಿ ಕೇಳೋದೇ ಯಾರು ಕೇಳೋದು ಯಾರು ಸರ್? ಬೇಕಲ್ಲ, ನಾವು ಮಾಡ್ಬೇಕೇನು ಹೇಳಿ ಸರ್. ನಮ್ಗೆ ಹೋಗಿ ಕೇಳೋರು ಯಾರು? ನಮ್ಮ ಆಫೀಸರ್ ಹೇಳ್ತಾರೆ ಹೋಗ್ಲೇಬೇಕು, ಕಂಡೀಷನ್ ಮಾಡ್ತಾರೆ. ಆಯ್ತು ಪರವಾಗಿಲ್ಲ. ಸಾಹೇಬ್ರು ಹೇಳಿದ್ಮೇಲೆ ನಾನು ಹೋಯ್ತೀನಿ. ಅವ್ರು ಯಾವತ್ತಿದ್ರು ನಮ್ಮ ಸಾಹೇಬ್ರಿ ಅವರು, ಬಟ್ ಅವ್ರಿಗೆ ಪ್ರೆಷರ್ ಬೇರೆ ಇರ್ತದೆ ಸರ್. 24ರಿಂದ ಹೊಸ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. 24ರಿಂದ ಅದು ಕೊಡ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ ಅವಾಗ ಹೇಳಿದ್ದೇನು ಅವರು ಸಾರಿಗೆ ಮಂತ್ರಿಗಳು, ಈ ಬಸ್ ಚಾರ್ಜ್ ಏರಿದ ತಕ್ಷಣ ನಿಮ್ಮ ಸಂಬಳವನ್ನು ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರು. ಆ ಸಂಬಳ 15% ಏರಿಸಿದ್ರು ಕೂಡ ಇವತ್ತು ಇಲ್ಲ, ನಿಮ್ದು 2027ಕ್ಕೆ ವೇತನ ಪರಿಷ್ಕರಣೆ ಆಗುತ್ತೆ, ಈಗ ಮಾಡಕ್ಕೆ ಯಾವುದೇ ಅವಕಾಶಗಳಿಲ್ಲ, ಆದ್ರಿಂದ ಮಾಡೋದಿಲ್ಲ ಅಂತ ಹೇಳಿದ್ರು. ನಿನ್ನೆ ಮುಖ್ಯಮಂತ್ರಿಗಳ ಜೊತೆ ಒಂದು ಸಂಧಾನ ಸಭೆ ನಡೆಯಿತು. ಬಟ್ ಸಂಧಾನ ಸಭೆಯಲ್ಲಿ ಅವರು ಬರೀ 14 ತಿಂಗಳ ಅರಿಯರ್ಸು ಮತ್ತು ವೇತನ ಪರಿಷ್ಕರಣೆ 27ರ ನಂತರ ಆಗುತ್ತೆ, ಅಲ್ಲಿವರೆಗೂ ಆಗೋದಿಲ್ಲ ಅಂತ ಹೇಳಿದ್ರಿಂದ ಇವತ್ತು ನಾವು ಇದನ್ನೇನಾದ್ರೂ ನಾವು ಒಪ್ಪಿಕೊಂಡ್ರೆ ನಾವು 10 ವರ್ಷಗಳ ಕಾಲ ಹಿಂದಕ್ಕೆ ಹೋದಾಗುತ್ತಿದ್ದು. ಮತ್ತು ಅದರ ಜೊತೆಗೆ ಏನು ಅಂತಂದ್ರೆ ಕಾರ್ಮಿಕ ವಿರೋಧ ನೀತಿ ಇವತ್ತು ಯಾವುದೇ ಘಟಕದಲ್ಲಿ ಹೋದ್ರೂ ಕೂಡ 8 ಗಂಟೆಗಿಂತ ಕಡಿಮೆ ಕೆಲಸ ಯಾವುದಿಲ್ಲ, ಎಲ್ಲವೂ 12 ಗಂಟೆ ಮೇಲೋಗಿದೆ. ಇದರಿಂದ ಬೇಸತ್ತ ಜನ ಕಾರ್ಮಿಕರು ತಮ್ಮ ವಾಲಂಟಿಯರ್ ಆಗಿ ಸ್ವಯಂ ಅದೇ ಬೇಡಿಕೆ ಏನೂ ಇಲ್ಲ ಸರ್. 38 ತಿಂಗಳ ಆದೇಶ ಬರಬೇಕು, ಪ್ಲಸ್ ನಮ್ದು ಅಗ್ರಿಮೆಂಟ್ ಆಗ್ಬೇಕು ಸರ್. ಆಕ್ಚುಲಿ ಅಗ್ರಿಮೆಂಟ್ ಆಗ್ಲೇಬೇಕು. ಯಾಕೆಂದ್ರೆ ಎಷ್ಟು ದಿನ ಅಂತ ಗೊತ್ತಮ್ಮ ಸರ್, ಹೋದ್ ಸರ್ ಈ ಬಿಜೆಪಿ ಸರ್ಕಾರದವರು ಹಿಂಗೆ ಆಟ ಆಡಿಸ್ತಾರೆ ಸರ್. 21 ದಿನ ಮುಷ್ಕರ